गूगल मैप जाने के लिए कौन सा रास्ता है? मैं भी नया हूँ भैया, शॉर्टकट लेके देखो ये रास्ते में पहुँच गए. ಎಲ್ಲ ಬೈಕ್ ಒಂತಲಿ, ನಾವು ಒಂತಲಿ, ನಮ್ಮ ಚಪ್ಪಲಿ ಒಂತಲಿ, ದರ್ಶನ ಒಂತಲಿ. ಚೆನ್ನಾಗಿ ಕಚೋರಿನೇ ತಿನ್ಬೋದು, ಯಾಕಂದ್ರೆ ಕಚೋರಿ ಇಲ್ಸೆ ನಮಗೆ ಪರಿಹಾರ ಇಲ್ಲ ಇಲ್ಲಿ. ಇಡ್ಲಿ ದೋಸೆ ಅನ್ನ ಬೆಳೆನ ಸಿಗಲ್ಲ. ಸೊ ಕಚೋರಿ. ನಮಸ್ಕಾರ ನನ್ನ ಎಲ್ಲ ಶರಣರಿಗೆ, ಹಾಗೂ ನಾನು ನಿಮ್ಮ ಪ್ರೀತಿಯ ಮೀಟ್ ಸಂಚಾರಿ ಲೋಕೇಶ್ ಮಾತಾಡ್ತಾ ಇದ್ದೀನಿ. ಸೊ ನನ್ನ ಬೀದರಿಂದ 12 ಜ್ಯೋತಿರ್ಲಿಂಗ ಪ್ರವಾಸ ಇವತ್ತಿಗೆ 13ನೇ ದಿನ. ಸೊ ನಾ ಎಲ್ಲಿದ್ದೀನಿ ಅಂದರೆ ಇವಾಗ ಬಿಲ್ವಾಡ ಅಂತ ರಾಜಸ್ಥಾನದ ಡಿಸ್ಟಿಕಲ್ಲಿಂದ ಒಂದು 10 ಕಿಲೋಮೀಟರ್ ದೂರ ಹೈವೇಯಲ್ಲಿ ಒಂದು ಖಂಡೇಶ್ವರ ಬಾಬಾ ಆಶ್ರಮ ಅಂತಿದೆ, ದೇವಸ್ಥಾನ ಇದೆ. ಸೊ ಅಲ್ಲಿ ಉಳ್ಕೊಂಡಿದ್ದೀನಿ. ಸೊ ನೋಡ್ಬೋದು ನೀವು, ಇದು ದೇವಸ್ಥಾನ, ಇದು ಆವರಣ. ಸೊ ಅದು ಹೈವೇ. ಈ ಹೈವೇ ಹಿಡ್ಕೊಂಡು ಹೋದರೆ ನಾನು ಸೀದಾ ಖಾಟು ಶ್ಯಾಮ್, ಹರಿದ್ವಾರ್ ಹಾಗೆ ಉತ್ತರಾಖಂಡ್ವರೆಗೆ ಹೋಗ್ತೀನಿ. ಸೊ ನಮ್ಮ ಬೈಕ್ ಎಲ್ಲದ ಅಂತಂದ್ರೆ ಸೊ ರಾತ್ರಿ ಇಲ್ಲಿ ಮಲ್ಕೊಂಡಿದ್ದೀನಿ ನಾನು. ಸೊ ನಮ್ಮ ಬೈಕ್ ಇಲ್ಲಿದೆ ನೋಡ್ರಿ, ನನ್ನ ಅಂಬಾರಿ. ಸೊ ಫುಲ್ಲೆಲ್ಲ ಸಾಮಾನೆಲ್ಲ ಹಾಕಿ ಕಟ್ಟಿ ಇಟ್ಟಿದ್ದೀನಿ. ಇಲ್ಲಿಂದ ಖಾಟು ಶ್ಯಾಮ್ಗೆ ಇವತ್ತು ಹೋಗೋಣ, ಇಲ್ಲಾಂದರೆ ಜೈಪುರ್ ನೋಡೋಣ, ಏನಾಯ್ತು ಅದು ಮಾಡೋಣ. 13ನೇ ದಿನ. ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ನಮಸ್ಕಾರಗಳು. ಸೊ ಇಲ್ಲಿಂದ ಬಿಡ್ಲತ್ತಿದೆವು. ಓಂ ನಮಃ ಶಿವ, ಹರ ಹರ ಮಹಾದೇವ್, ಜೈ ಶ್ರೀರಾಮ್. ನೋಡ್ರಿ ಗುಡಿಯದ ಶ್ರೀ ಕೃಷ್ಣ ವಾಸುದೇವಾಯ ನಮಃ. ನಮೋ ಪಾರ್ವತಿ ಪತೆ ಶಿವ, ಹರ ಹರ ಮಹಾದೇವ್. ಮತ್ತು ಮುಂದಿನ ಅಪ್ಡೇಟು ಮುಂದೆ ಕೊಡ್ತಾ ಇರ್ತೆ. ಇವತ್ತಿನ ದಿನದ ಮೊದಲನೇ ಟಿಫಿನು ಆಲೂ ಪರೋಟ ತಿಂದು ಸ್ಟಾರ್ಟ್ ಮಾಡ್ಲತ್ತಿದ್ದೆವು. ಇಲ್ಲಿ ಡಾಬಾದ ಒಂದು ತಿಂದಿನಿಂದ ಬಿಡ್ತೇವೆ. ನೋಡ್ರಿ ನಮ್ಮ ಕರ್ನಾಟಕದ ಆನಂದ ನೋಡಿ ಗಾಡಿ ನೋಡಿ. ರಾಜಸ್ಥಾನದಲ್ಲಿ ಬೆಂಗಳೂರು ಗ್ರಾಮಾಂತರ ಪಾಸಿಂಗ್ A41 ನೋಡ್ರಿ, ಎಲ್ಲಿನ ಪಾಸಿಂಗ್ ಅದಕ್ಕೆ A41 ಗೊತ್ತಿಲ್ಲ. ನೋಡ್ರಿ ಅಣ್ಣ ಫುಲ್ ಧಮಾಕ ಓಡಿಸ್ಲತ್ತಾರ ಗಾಡಿ. ಇಲ್ಲಿ ಹೈವೇ ಮೇಲದ ನೋಡ್ರಿ, ಕರ್ನಾಟಕ ಹವಾ ಹಂಗೆ ಐತ್ರಿ. ಇಡೀ ಇಂಡಿಯಾದಾಗೂ ಇಲ್ಲ, ಹೊರಗೇನೋ ಬಂದು ಕರ್ನಾಟಕದ ಹವಾ ಐತಿ. ಸೊ ವಿ ಆರ್ ಎಲ್ ನಮ್ಮ ರಾಜ್ಯ ಅಂದರೆ ನಮಗೆ ಹೆಮ್ಮೆ ಆಗುತ್ತೆ. ಇವಾಗ ಎಲ್ಲಿ ಬಂದಿದೆ ಅಂದ್ರೆ ಇಲ್ಲಿಂದ ಏನೋ 140 ಕಿಲೋಮೀಟರ್ ಖಾಟು ಶ್ಯಾಮು. ಸೊ ಹಾಗಾಗಿ ನಾವು ರಿಲಯನ್ಸ್ ಬಿಟ್ಟು ಎಲ್ಲಿ ಬಿ ಪೆಟ್ರೋಲ್ ಹಾಕೊಂಬಲ್ಲೇವ್ರಿ. ಸೊ ಅವ್ರ ಕಡೆ ಇಲ್ಲೂ ಕೃಷ್ಣ ಬಾಗ್ ಅಂಥೇಳಿ ಊರದ ರಾಜಸ್ಥಾನದಾಗ. ಸೊ ಕೃಷ್ಣಗರದಾಗ ಪೆಟ್ರೋಲ್ ಹಾಕ್ಕೊಂಡಿದ್ದೇವೆ ರೀ ರಿಲಯನ್ಸ್ದಾಗ. ಸೊ ಇಲ್ಲಿ ಟೋಟಲ್ 10 ಲೀಟ್ರ್ ಹಾಕ್ಕೊಂಡಿದ್ದೆವು. 104 ರೂಪಾಯಿ 75 ಪೈಸೆ ಲೀಟ್ರ್ ಪೆಟ್ರೋಲ್ ಅದ ನೋಡಿರಿ. ಸೊ ಇಲ್ಲಿ ಪೆಟ್ರೋಲ್ ಹಾಕ್ಕೊಂಡು ಸೀದಾ ಖಾಟು ಶ್ಯಾಮ್. ನಾ ಇವಾಗ ಎಲ್ಲಿ ಬಂದಿನಂದ್ರೆ ರಾಜಸ್ಥಾನದ ಹಳ್ಳಿ ಊರಲ್ಲಿ ಬಂದಿದೆ. ಸೊ ಇಲ್ಲಿನ ಹಳ್ಳಿ ಲೈಫು, ಹಳ್ಳಿ ಮನೆ ನೋಡ್ರಿ ಹೆಂಗದ. ಸೊ ಇದು ಹಳ್ಳಿ ಮನೆ, ರಾಜಸ್ಥಾನದ ಹಳ್ಳಿ ಊರು. ಸೊ ಇದು ಹೊಲ, ಏನೂ ಇಲ್ಲ, ಏನೂ ಬೆಳೆದಿಲ್ಲ ಇಲ್ಲಿ. ಸೊ ಇದು ಎಲ್ಲ ನೋಡ್ರಿ ಹಳೆ ಮನೆಗಳು. ಸೊ ನಾನು ಗೂಗಲ್ ಮ್ಯಾಪ್ನ ನಂಬ್ಕೊಂಡು ಎಂಥ ರಸ್ತೆಗೆ ಬಂದೀನಿ ನೋಡ್ರಿ. ಈ ಗೂಗಲ್ ಮ್ಯಾಪ್ನ ದುಶ್ಮನ್ ಆದರೂ ನಂಬಬೇಕು ಹೊರತು गूगल मैप जाने के लिए कौन सा रास्ता है? मैं भी नया हूँ भैया, शॉर्टकट लेके देखो ये रास्ते में पहुँच गए. ಸೊ ಅವ್ರನ್ನೂ ನೋಡ್ರಿ ಹಾದಿ ತಪ್ಪಿ ಇಂಥ ಹಾದಿ ಕರ್ಕೊಂಬಂದದ ಗೂಗಲ್ ಮ್ಯಾಪು. ಏನು ಪರಿಸ್ಥಿತಿ ಅದ. ಸೊ ನೋಡ್ತಾ ಇರ್ರಿ, ಮುಂದಿನ ಅಪ್ಡೇಟ್ ಹಿಂಗೆ ಕೊಡ್ತಾ ಇರ್ತೆ. ಏನೇನು ಇಲ್ಲಿಂದ 23 ಕಿಲೋಮೀಟರ್ ಅದ ಖಾಟು ಶ್ಯಾಮು. ಹೋಗರಿ, ಬಂದಿದ್ದೆವು, ಏನು ಮಾಡಬೇಕು ತಪ್ಪಲ್ದು. ಸೊ ಹಳ್ಳಿ ಮನೆಗಳು ಎಷ್ಟು ಸುಂದರ ಆಗವಲ್ಲ. ಇಲ್ಲಿನ ಲೈಫ್ ನೋಡ್ರಿ ಹೆಂಗಿರ್ತದೋ. ಎಲ್ಲ ಜಂಗಲ್. ಇಲ್ಲಿನ ಪಾಕಿಸ್ತಾನ ಬಾರ್ಡರ್ ಹತ್ತಿರ ಅದ ಅಲ್ಲ ರೀ, ಅದ್ರ ಸರಿಯಿಂದ. ಓಕೆ, ಮತ್ತು ಮುಂದೆ ಹೋಗಿನ ಮೇಲೆ ಸಿಗ್ತೆ. ಇವಾಗ ಬಂದೆ ನೋಡ್ರಿ ನಾವು ಖಾಟು ಶ್ಯಾಮ್ಕು. ಸೊ ಈಗ ಬಂದು ರೀಚ್ ಆಗೀನಿ. ಸೊ ದರ್ಶನ ನಡೆದಿದೆ, ನೋಡ್ಬೋದು ನೀವು. ಸೊ ಫುಲ್ ರಶ್ ಅದ. ಎಷ್ಟು ಟೈಮ್ ಆಗ್ತದೇನೋ ಗೊತ್ತಿಲ್ಲ, ಯಾಕೋ ರೂಮ್ ತೊಗೊಂಬನ್ಸಿಲ್ಲ. ವಾಪಸ್ ಹೋಗಿ ಈ ಏನಂತಾರ ಜೈಪುರ್ಗೆ ಹೋಗಿ ಇರಮ್ಮ ಅಂತ ವಿಚಾರ ನಡೆದ. ನೋಡ್ರೆ ಏನಾಯ್ತದ ಸ್ಟೋರಿಲ್ಲ ನಿಮಗೆ ಗೊತ್ತಿದ್ದಿರಬೇಕು. ಖಾಟು ಶ್ಯಾಮ್ ಅಂತೇಳಿ. ಸೊ ಇವರಿಗೆ ಮೂರು ಎರಡೇ ಬಣ್ಣದಲ್ಲಿ ಇವರು ಮಹಾಭಾರತ ಯುದ್ಧನ ಸಮಾಪ್ತಿ ಮಾಡ್ತಿರು. ಸೊ ಇವ್ರಿಗೆ ಕೃಷ್ಣನ ಇವರಿಗೆ ವರದಾನ ಕೇಳಿದರು ಅಂತೇಳಿ. ಸೊ ಈ ಕುಂಡ ನೋಡತ್ತಿರಲ್ಲ. ಸೊ ಈ ಕುಂಡದಲ್ಲಿನ ನೀರು ಯಾವತ್ತೂ ಒಣಗೋದಿಲ್ಲ, ಇಷ್ಟೇ ಇರ್ತಾವೆ ನೋಡ್ರಿ ಯಾವಾಗೂ. ಕುಂಡದಾಗಿ ನೀರು ಯಾವತ್ತೂ ಒಣಗಲ್ಲ ಅಂತ ನೋಡ್ರಿ, ಇಷ್ಟೇ ಇರ್ತಾವಂತ. ಇದು ಅವ್ರದ್ದು ಏನು ಮೂರ್ತಿ ಇರ್ತದಲ್ಲ, ಅವ್ರದ್ದೇನು ಮುಖ ಇರ್ತದೆ, ಇಲ್ಲೇ ಸಿಕ್ಕಿತ್ತಂತ ಹೇಳ್ತಾರ. ನಾವು ಈ ಕಾಲು ತಳ್ಕೊಂಡು ಇಲ್ಲಿಂದ ಹೋಗೋಣ. ಇಷ್ಟು ಗರ್ದಿ ಅದ ನೋಡ್ರಿ ಇಲ್ಲಿ. ಶಿವ ಜೈ
ಶ್ಯಾಮ್. ಏಟ್ ಈಸಿ ಇರ್ತದ ಅನ್ಕೊಂಡಿದ್ದೆ, ಇಲ್ಲಿ ನೋಡ್ರಿ ಇಷ್ಟು ರಶ್ ಅದ. ಎಕ್ಸ್ಪೆಕ್ಟ್ ಮಾಡಿದಿಲ್ಲ ಇಷ್ಟು ರಶ್ ಇರ್ತದೆ ಅಂಥೇಳಿ. ನೋಡ್ರಿ ಸೊ ಇವಾಗ ಗುಡಿಯಾಗ ಎಂಟ್ರಿ ಕೊಡ್ಲತ್ತಿದ್ದೆವು. ಬಂದ ಮೇಲೆ ನಿಮಗೆ ಸ್ಟೋರಿ ಹೇಳ್ತೇನೆ. ಮೇನ್ ಗುಡಿ ಎಂಟ್ರೆನ್ಸ್ ದರ್ಶನ ಮಾಡ್ಕೋರಿ ಎಲ್ಲರೂ. ಅದೇ ಗುಡಿ ಇಲ್ಲಿ ಇಷ್ಟದಾಗ ಒಂದೇ ಸಮಯ ಬಂದಿಲ್ಲ. ನಾವು ಗಾಡಿ ಒಂತಲ್ಲಿ, ಸೊ ನಮ್ದು ಏನು ಬೈಕ್ ಅಂತಿಲ್ಲ, ಬೈಕ್ ಒಂತಲ್ಲಿ, ನಾವು ಒಂತಲ್ಲಿ, ನಮ್ಮ ಚಪ್ಪಲಿ ಒಂತಲ್ಲಿ, ದರ್ಶನ ಒಂತಲ್ಲಿ. ಸೊ ಇಲ್ಲಿಂದ ಏನು ರೂಲ್ಸ್ ಅದನ ಅದೇ ಒಟ್ಟು ಅರ್ಥ ಆಗಿಲ್ಲ. ಸ್ಟೋರಿ ಹೇಳ್ತಾ ಇರುತ್ತೆ, ಕೇಳ್ತಾ ಇರ್ರಿ. ಗೋಸ್ಕರ 3 ಕಿಲೋಮೀಟ್ರ್ ಅಲಿಯೋದು ಬಂತ ನನಗೆ. ಹೆಣ್ಣ ಸಿಕ್ಕಿಲ್ಲ ನೋಡ್ರಿ ನನ್ನ ಚಪ್ಪಲು. ಸೊ ನಾ ಇವಾಗಿದ್ದೀನಿ ಖಾಟು ಶ್ಯಾಮ್ ದರ್ಶನ ಮುಗೀತು. ಇದ್ರ ಸ್ಟೋರಿ ಏನಂತಂದ್ರೆ ಬರ್ಬರಿಕಾಂಬ ಒಬ್ಬ ಮಹಾನ್ ಯೋಧ ಇದ್ದ. ಸೊ ಕೃಷ್ಣ ಅವ್ರು ಏನಂದ್ರು, ನೀವು ನನಗೆ ಏನು ಭಿಕ್ಷೆ ಕೊಡ್ಬೋದು ಅಂತ. ಯಾಕಂತ ಕೇಳಿದಾರೆ ಅಂತಂದ್ರೆ, ಅವರು ಮಹಾಭಾರತನ ಇದ್ದು 2 ಬಾಣದಲ್ಲಿ ಖತಮ್ ಮಾಡ್ತಿದ್ರಂತ. ಸೊ ಅದ್ರ ಕಡೆಯಿಂದ ಅವರು ತನ್ನ ಕುತ್ತಿಗೆಯನ್ನು ಕೊಯ್ದು ಇಲ್ಲಿ ಅವರಿಗೆ ದಾನ ಮಾಡಿದ್ದಾರೆ. ಸೊ ಆ ಕುತ್ತಿಗೆಯನ್ನು ಇಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ನಂದು ಗಾಡಿ ಹುಡುಕ್ಲಕ್ಕೆ 1/2 hour ಮೇಲೆ ಇತ್ತು, ಯಾಕಂದ್ರೆ ದರ್ಶನ ಮಾಡ್ಕೊಳಕ್ಕೆ ನಂಗೆ ಗಾಡಿ ಸಿಕ್ಕಿಲ್ಲ, ಭಾಳ ತಡ. ಸೊ ಇಷ್ಟು ಹಣಾಯ್ತು. ಇಲ್ಲಿಂದ ವ್ಯವಸ್ಥೆ ಮಾತ್ರ ಅಷ್ಟು ಸರಿ ಇಲ್ಲ ರೀ. ಯಾಕಂದ್ರೆ ಗಾಡಿ ಒಂಥಲ್ಲಿ, ನಾವು ಒಂಥಲ್ಲಿ, ಸೊ ನಮ್ಮದೇ ಪಾದರಕ್ಷೆಗಳು ಒಂಥಲ್ಲಿ, ಹಾಗಾಗಿದೆ ಕೆಲಸ. ನಂಗಂತೂ ಫುಲ್ ಸಾಕಾಗಿದೆ ಈಗ. ಸೊ ಇಲ್ಲಿಂದ ನೋಡಬೇಕು, ಎಲ್ಲಾದರೂ ಜೈಪುರ್ ಹೋಗೋಂಥ ಪ್ಲ್ಯಾನ್ ಇದೆ. ಸೊ ಎಲ್ಲಾದರೂ ಹೈವೇ ಮೇಲೆ ನಿಂತು ಮತ್ತೆ ಅಲ್ಲಿಂದ ಅಪ್ಡೇಟ್ನ ಕೊಡುತ್ತೆ. ಫಸ್ಟ್ ಹಸುವಾಗ್ಯಾವ, ಫಟಾಫಟ್ ಊಟ ಮಾಡ್ಕೊಂಡು ಇಲ್ಲಿಂದ ಬಿಡರಿ. ಈಗ ಮತ್ತೆ ಜೈಪುರ್ ಎಂಟ್ರಿ ಆಗಿದೆ. ಸೊ ಎಂಟ್ರಿ ಆಯ್ತು ತಡ. ಮತ್ತೇನ ಕಚೋರಿನೇ ತಿನ್ಬಾರ್ದು, ಯಾಕಂದ್ರೆ ಕಚೋರಿ ಇಲ್ಸೆ ನಮಗೆ ಪರಿಹಾರ ಇಲ್ಲ. ಇಲ್ಲಿ ಇಡ್ಲಿ, ದೋಸೆ, ಅನ್ನ ಬೆಳೆನ ಸಿಗೋಲ್ಲ. ಸೊ ಕಚೋರಿ ಇವತ್ತೊಂದಿನ ತಿಂಬರಿ. ನಾಳೆಗೆ ಉತ್ತರಾಖಂಡದ ಮತ್ತು ಬೇರೆ ಐಟಮ್ ನೋಡ್ರಿ. ನಾಳೆಗೆ ಜೈಪುರ್ ಫುಲ್ ತೋರಿಸ್ತಾ, ನಾಳೆ ವಿಡಿಯೋ ಸಪ್ರೇಟ್. ಓಕೆನಾ ರೀ? ನಮಸ್ಕಾರ ಎಲ್ಲ ಶರಣರಿಗೆ. ನಾ ಇವತ್ತು ಬೆಳಗ್ಗೆಯಿಂದ ಜೈಪುರ್ ಖಾಟು ಶ್ಯಾಮ್ ಹೋಗಿ ಮತ್ತೆ ಜೈಪುರ್ಗೆ ಬಂದಿದೆ. ಖಾಟು ಶ್ಯಾಮ್ ಹೋಗೋದಿತ್ತಲ್ಲ, ಖಾಟು ಶ್ಯಾಮ್ ದೇವ್ರನ್ನ ಫಸ್ಟ್ಕಲ ದರ್ಶನ ಮುಗಿಸ್ಕೊಂಡು ಮತ್ತು ಇವಾಗ ಬಂದೆ ಜೈಪುರ್. ಯಾಕೆ ಟೈಮ್ ಇದ್ರಿ ಅಂಥೇಳಿ ಮತ್ತೆ ನಾ ಯಾಕಲ್ಲಿ ಉಳಿಲಿ ಅಂಥೇಳಿ ಜೈಪುರ್ಗೆ ಬಂದು 2 ದಿವಸ ಇಲ್ಲೇ ರೆಸ್ಟ್ ರೀ. ಇವತ್ತು ನಾಳೆಗೆ ನಾಡ್ದಿಗೆ ಇಲ್ಲಿಂದ ನಾವು ಬಿಡೋದು ಹರಿದ್ವಾರ್ಗೆ, ಅಂದ್ರೆ ಕೇದಾರ್ನಾಥ್ ನಡೆದೇವ್ರಿ. ಸೊ ಇವತ್ತೊಂದಿನ ಇಲ್ಲೇ ರೆಸ್ಟ್ ಮಾಡಿರಿ. ನಾಳೆಗೆ ಫುಲ್ ನಿಮಗೆ ಜೈಪುರ್ ಏನದ ತೋರಿಸ್ದೆ ಹೆಂಗಿದ್ರು ಖತರ್ನಾಕ್ ಅಂತೇಳಿ. ವಿಡಿಯೋ ಎಲ್ಲರೂ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ. ಯಾಕಂದ್ರೆ ನಿಮ್ಮಿಂದೆ ನಾವು ಇದ್ದೆವು. ಸೊ ನೀವು ಸಪೋರ್ಟ್ ಕೊಡಲ್ಲ ಅಂತಂದ್ರೆ ಏನೇ ಆಗಲ್ಲ. ನೀವು ಸಪೋರ್ಟ್ ಕೊಟ್ಟರೆ ಅಂದರೂ ನಂಗೆ ಇನ್ನೂ ಮಾಡೋಕ್ಕೆ ಉತ್ಸಾಹ ಹೆಚ್ಚಿಗೆ ಬರ್ತದೆ. ಇಷ್ಟೇ ಹೇಳಕ್ಕೆ ಬರ್ತೆ. ಸೊ ಇವತ್ತು ನೋಡಿರಿ ಇಲ್ಲಿ ಲಾಂಚ್ ಮಾಡಿದೆ. ಸೊ ಚಲೋ ಅದ. ಟಿ ವಿ ಎಲ್ಲ ಕೊಟ್ಟರೆ 2 ದಿನ ಕಡಿಮೆ ಅಣ್ಣ ಕಮ್ಮಿದಾಗ ಸಿಕ್ಕ ಅಂತ ಹೇಳ್ಕೋರಿ. ಯಾಕಂದ್ರೆ ಸಿಟಿ ಅದಲ್ಲ ರೀ, ಮತ್ತು ನಿನ್ನ ಪಿರಿನೇ ಸಿಗ್ತಾವೆ, ಕಮ್ಮಿದಾಗ ಸಿಕ್ಕದ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ. ಮತ್ತು ನಾಳೆ ನಾನು ನಿಮಗೂ ಜೈಪುರ್ ಹೆಂಗಿರ್ತದೆ ಪಿಂಕ್ ಸಿಟಿ ನಿಮ್ಮನ್ನ ತೋರಿಸ್ತೇನೆ ನಾಳೆಗೆ. ಸೊ ಅಲ್ಲಿವರೆಗೆ ಗುಡ್ ನೈಟ್, ಶುಭರಾತ್ರಿ, ಜೈ ಶ್ರೀರಾಮ್, ಹರ ಹರ ಮಹಾದೇವ್, ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರಗಳು.